ಶ್ರೀ ಗುರುಭ್ಯೋ ನಮಃ. ಮಹಾಭಾರತದ ಆಶ್ವಮೇಧಿಕ ಪರ್ವದ 49ನೇ ಭಾಗ ಇದು. ಇವತ್ತು ನಾವು ನೋಡಬೇಕಾದದ್ದು ಪಾವಿಲ್ಡಿ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ 46ನೇ ಅಧ್ಯಾಯ, ಟಿ.ಆರ್. ಕೃಷ್ಣಾಚಾರ್ಯರ ಪಾಠದಲ್ಲಿ 43, ವೈಷ್ಣವ ಪಾಠದಲ್ಲಿ 44 ಮತ್ತು ಗೀತಾ ಪ್ರೆಸ್ಸಿನ ಉತ್ತರ ಭಾರತದ ಪಾಠದಲ್ಲಿ 43ನೇ ಅಧ್ಯಾಯ. ಅಲ್ಲಿ 21 ಶ್ಲೋಕಗಳು ಈ ಹಿಂದೆ ಸಮಾಪ್ತ ಆಗಿವೆ. 20 ಅಥವಾ 21 ಶ್ಲೋಕಗಳು ಸಮಾಪ್ತ ಆಗಿವೆ. ಮುಂದೆ ನಾವು ನೋಡುವಂಥದ್ದು ಈ ಆಕಾಶ ಮೊದಲಾದವುಗಳ ಲಕ್ಷಣಗಳನ್ನು ಚತುರ್ಮುಖ ಬ್ರಹ್ಮ ಋಷಿಗಳಿಗೆ ಹೇಳಿದಂಥ ಒಂದು ವರ್ಣನ. ಶಬ್ದಲಕ್ಷಣಮಾಕಾಶಂ ವಾಯುಸ್ತು ಸ್ಪರ್ಶಲಕ್ಷಣ, ಜ್ಯೋತಿಷಾಂ ಲಕ್ಷಣಂ ರೂಪಂ ಆಪಶ್ಚ ರಸಲಕ್ಷಣ. ಶಬ್ದ ಇದು ಆಕಾಶದ ಲಕ್ಷಣ, ಹಿಂದೆ ಇದನ್ನು ಅನೇಕ ಬಾರಿ ನೋಡಿದ್ದೀವಿ. ಸ್ಪರ್ಶ ಅನ್ನೋದು ವಾಯುವಿನ ಲಕ್ಷಣ, ರೂಪ ತೇಜಸ್ಸಿನ ಲಕ್ಷಣ, ರಸ ನೀರಿನ ಲಕ್ಷಣ, ಭೂಮಿಯ ಲಕ್ಷಣ ಗಂಧ. ಸ್ವರವ್ಯಂಜನ ಸಂಸ್ಕಾರ ಭಾರತಿ ಶಬ್ದಲಕ್ಷಣ. ನಾವು ಆಡುವಂಥ ಮಾತೇನಿದೆಯಲ್ಲ, ಅನೇಕ ಥರದ ಸ್ವರ ಇತ್ಯಾದಿಗಳಿಂದ ಕೂಡಿದಂಥ ಮಾತು. ಅದಕ್ಕೆ ಮಾತು ಮೊದಲು ಮನಸ್ಸಿನಲ್ಲಿ ಮೂಡಿದಾಗ ಅದಕ್ಕೆ ಶಬ್ದದ ರೂಪ ಬಂದಾಗ ಜನರಿಗೆ ಅದು ತಿಳಿತದೆ, ಕೇಳುಗರಿಗೆ ತಿಳಿತದೆ. ಮನಸ್ಸಿನ ಲಕ್ಷಣ ಆಲೋಚನೆ. ಸಂಕಲ್ಪ ವಿಕಲ್ಪಾತ್ಮಕ ಮನಃ ಅಂತ ಭಾಗವತ ತಾತ್ಪರ್ಯದಲ್ಲೂ ಹೇಳಿದ್ದಾರೆ. ಅನೇಕ ಥರದ ಆಲೋಚನೆಗಳನ್ನು ಮನಸ್ಸಿನಲ್ಲಿ ಮೂಡಿಸಿಕೊಳ್ಳುವುದೇ ಮನಸ್ಸಿನ ಲಕ್ಷಣ. ಬುದ್ಧಿರ ಅಧ್ಯವಸಾನಾಯ, ಚಿಂತೋಕ್ತ ಬುದ್ಧಿ ಲಕ್ಷಣ. ಮನಸ್ಸಿನಿಂದ ಆಲೋಚನೆ ಮಾಡಲ್ಪಟ್ಟದನ್ನ ತೀರ್ಮಾನಕ್ಕೆ ನಾವು ತರುವುದೇ ಬುದ್ಧಿ ಅಂತ ಕರೆಸ್ಕೊಂಡಿದೆ. ಮನಸಾ ಚಿಂತಿತಾಶ್ಯರ್ಥಾ ಬುದ್ಧ್ಯಾಚೇಹ ವ್ಯವಸ್ಯತೆ. ಮನಸ್ಸಿನಿಂದ ಆಲೋಚನೆ ಮಾಡಿದ್ದನ್ನೇ ಬುದ್ಧಿ ತೀರ್ಮಾನಿಸುತ್ತದೆ. ಬುದ್ಧಿ ವ್ಯವಸಾಯೇನ ಲಕ್ಷ್ಯತೆ ನಾತ್ರ ಸಂಶಯ. ಬುದ್ಧಿ ವ್ಯಕ್ತಿಗೆ ಇದೆಯೋ ಇಲ್ವೋ ಅಂತ ಅನ್ನೋದು ಅವನು ತೆಗೆದುಕೊಳ್ಳುವಂತಹ ತೀರ್ಮಾನದಿಂದ ಗೊತ್ತಾಗ್ತದೆ. ಮನಸ್ಸಿನ ಮತ್ತೊಂದು ಲಕ್ಷಣ ಅಂದರೆ ಧ್ಯಾನ ಅಂತ ಹೇಳ್ತಾರೆ. ಯಾವುದಾದ್ರೂ ವಿಷಯವನ್ನು ಆಳವಾಗಿ ಆಲೋಚನೆ ಮಾಡುವುದು ಅಥವಾ ಧ್ಯಾನ, ಧಾರಣ, ಸಮಾಧಿ ಅಂತೇನು ಅವಸ್ಥೆಗಳನ್ನು ಹೇಳ್ತಾರೆ, ಅಂತಹ ಧ್ಯಾನವೇ ಮನಸ್ಸಿನ ಲಕ್ಷಣ. ಅವ್ಯಕ್ತಂ ಸಾಧು ಲಕ್ಷಣಂ. ಸಾಧು ಸಜ್ಜನರು ಅಂತ ಏನಿರ್ತಾರಲ್ಲ, ಅವರ ಲಕ್ಷಣ ಏನು? ಅವರು ತಮ್ಮ ವರ್ತನೆಗಳ ಮೂಲಕ ಈ ಜಗತ್ತಿಗೆ ತಮ್ಮನ್ನು ತಾವು ತೋರಿಸ್ಕೊಳ್ಳೋದಿಲ್ಲ, ನಿಗೂಢವಾಗಿ ಇರ್ಲಿಕ್ಕೆ ಪ್ರಯತ್ನ ಪಡ್ತಾರೆ ಯಾವತ್ತೂ ಕೂಡ. ಬುಧೋ ಬಾಲಕವತ್ ಕ್ರೀಡೇತ್ ಕುಶಲೋ ಜಡವಚ್ಚರೇತ್ ಉನ್ಮತ್ತವದ್ವಾಕ್ಯಂ ಗೋಚಾರಿ ನೈಗಮೋ ಭವೇತ್ ಅಂತ ಭಾಗವತದಲ್ಲಿ ಜ್ಞಾನಿಗಳ ಲಕ್ಷಣವನ್ನು ಹೇಳ್ತಾರೆ. ದೊಡ್ಡ ಜ್ಞಾನಿ ಆದರೂ ಕೂಡ ಬಾಲಕವಚ್ಚರೇತ್, ಬಾಲಕನಂತೆ ವರ್ತಿಸಬೇಕು. ಕುಶಲೋ ಜಡವಚ್ಚರೇತ್, ಬೇಕಾದಷ್ಟು ಬುದ್ಧಿವಂತನಾದರೂ ಕೂಡ ಮೂರ್ಖನಂತೆ ವರ್ತಿಸಬೇಕು. ಉನ್ಮತ್ತವದ್ವಾಕ್ಯಂ, ಹುಚ್ಚನಂತೆ ಮಾತುಗಳನ್ನು ಆಡಿಬಿಡಬೇಕು. ಗೋಚಾರಿ ನೈಗಮಃ ಭವೇತ್, ದೊಡ್ಡ ವೇದಜ್ಞನಾದರೂ ಕೂಡ ದನ ಕಾಯುವ ಒಬ್ಬ ಪಾಮರ ಮನುಷ್ಯನಂತೆ ವರ್ತಿಸಬೇಕು. ಇದು ಸಾಧು ಸಜ್ಜನರು ತಮ್ಮ ವ್ಯಕ್ತಿತ್ವವನ್ನು ನಿಗೂಢವಾಗಿ ಇಟ್ಕೊಳ್ಳುವ ದೃಷ್ಟಿಯಿಂದ ಹೀಗಿರ್ತಾರೆ. ಎಲ್ಲರೂ ಹಾಗೆ ಇರಬೇಕು ಅಂತಿಲ್ಲ, ಆದರೂ ಜಗತ್ತಿನ ಗೊಡವೆ ಬೇಡ ಅಂತ ಅನಿಸಿದಾಗ ಅವರು ಹಾಗಿರ್ತಾರೆ ಅಂತ ಅರ್ಥ. ಪ್ರವೃತ್ತಿ ಲಕ್ಷಣ ಯೋಗ. ಈ ಕರ್ಮಯೋಗ, ಜ್ಞಾನಯೋಗ, ಭಕ್ತಿಯೋಗ ಅಂತ 3 ಯೋಗಗಳನ್ನು ಕೇಳಿದ್ದೇವೆ. ಅದರಲ್ಲಿ ಕರ್ಮಯೋಗದ ಲಕ್ಷಣ ಏನು? ಯಾವುದಾದ್ರೂ ಒಂದು ಕಾರ್ಯದಲ್ಲಿ ಸದಾ ತೊಡಗಿರುವುದು. ಜ್ಞಾನ ಅಂತ ಅನ್ನೋದು ಸನ್ಯಾಸದ ಲಕ್ಷಣ. ಸನ್ಯಾಸಿಗಳಿಗೆ
ಗೃಹಸ್ಥ ಮೊದಲಾದವರಿಗಿರುವಷ್ಟು ಕರ್ಮದ ಬದ್ಧತೆ ಇರೋದಿಲ್ಲ. ಜ್ಞಾನ ಕಾರ್ಯದಲ್ಲಿ ಅವರು ಹೆಚ್ಚು ತೊಡಗಿರ್ತಾರೆ. ಅದರಿಂದ ಜ್ಞಾನ ಅವರ ಲಕ್ಷಣ ಅಂತ ಹೇಳ್ತಾರೆ. ತಸ್ಮಾತ್ ಜ್ಞಾನಂ ಪುರಸ್ಕೃತ್ಯ ಸನ್ಯಸೇದಿಹ ಬುದ್ಧಿಮಾನ್. ಆದ್ರಿಂದ ವಿವೇಕಿಯಾದವನು ಈ ಜಗತ್ತಿನಲ್ಲಿ ಜ್ಞಾನವನ್ನೇ ಗಳಿಸಲಿಕ್ಕೆ ಪ್ರಯತ್ನ ಪಡಬೇಕು ಮತ್ತು ಸನ್ಯಾಸವನ್ನ ಸ್ವೀಕಾರ ಮಾಡಬೇಕು ಅಂತ ಹೇಳ್ತಾರೆ. ಇದು ಒಂದು ಕಾಷಾಯ ವಸ್ತ್ರ ಧರಿಸಿ ದಂಡವನ್ನು ಹಿಡ್ಕೊಂಡು ಅದೇ ಥರದ ಸನ್ಯಾಸವನ್ನೇ ಎಲ್ಲರೂ ಮಾಡಬೇಕು ಅಂತ ಅರ್ಥ ಅಲ್ಲ. ಕಾಮ್ಯಾನಾಂ ಕರ್ಮಣಾಂ ನ್ಯಾಸಂ ಸನ್ಯಾಸಂ ಕವಯೋ ವಿದುಹು ಅಂತ ಹೇಳಿದಂತೆ ಕಾಮ್ಯಕರ್ಮಗಳನ್ನು ಪರಿತ್ಯಾಗ ಮಾಡುವುದನ್ನೇ ಸನ್ಯಾಸ ಅಂತ ಭಗವದ್ಗೀತೆಯಲ್ಲಿ ಹೇಳಿದಂತೆ ಇಲ್ಲೆಲ್ಲ ಕಡೆನೂ ಕೂಡ ಸನ್ಯಾಸವನ್ನು ತಗೊಳ್ಬೇಕು. ಜ್ಞಾನ ಅಂತ ಅನ್ನುವುದು ಮುಖ್ಯ ಆಗಬೇಕು ಮನುಷ್ಯನ ಜೀವನದಲ್ಲಿ. ಜ್ಞಾನವನ್ನು ಗುರಿಯನ್ನಾಗಿಟ್ಟುಕೊಂಡು ಕಾಮ್ಯಕರ್ಮಗಳನ್ನು ಪರಿತ್ಯಜಿಸಬೇಕು ಅಂತ ಒಟ್ಟಾರೆ ತಾತ್ಪರ್ಯ. ಅವನೇ ಅಂಥ ಸನ್ಯಾಸಿ ಶೀತ ಉಷ್ಣ ಸುಖ ದುಃಖ ಇತ್ಯಾದಿಗಳಿಂದ ಅತೀತನಾಗಿ ಅಜ್ಞಾನ ಮುಪ್ಪು ಸಾವುಗಳನ್ನು ದಾಟಿ ಸದ್ಗತಿಯನ್ನ ಪಡಿತಾನೆ. ಇನ್ನು ಯಾವ್ಯಾವ ಇಂದ್ರಿಯಗಳು ಯಾವ್ಯಾವ ಗುಣಗಳನ್ನು ಗ್ರಹಿಸ್ತದೆ ಅನ್ನೋದನ್ನು ಹೇಳ್ತೇನೆ ಕೇಳು ಅಂತಾರೆ ಚತುರ್ಮುಖ ಬ್ರಹ್ಮ. ಪೃಥ್ವಿಗೆ ಆ ಗಂಧವೆಂಬ ಗುಣವನ್ನು ಗ್ರಹಿಸುವಂತ ಶಕ್ತಿ ಇದೆ. ನಮ್ಮ ಘ್ರಾಣೇಂದ್ರಿಯದಲ್ಲಿರುವಂತಹ ವಾಯು ಆ ಗಂಧವನ್ನ ಆಘ್ರಾಣಿಸ್ತದೆ. ಗಂಧ ಇರುವುದು ಯಾವುದೋ ಒಂದು ಪದಾರ್ಥದಲ್ಲಿ, ಒಂದು ಹಣ್ಣು, ಒಂದು ಭಕ್ಷ್ಯ, ಭೋಜ್ಯ, ಹೂವು ಇತ್ಯಾದಿ ಕಡೆಗಳಲ್ಲಿ. ಅವುಗಳ ಮೇಲಿಂದ ಬೀಸಿ ಬರುವಂತಹ ವಾಯು ನಮ್ಮ ಘ್ರಾಣೇಂದ್ರಿಯವನ್ನು ತಲುಪಿದಾಗ ಆ ವಸ್ತುವಿನ ಗುಣದ ಅನುಭವ ನಮಗಾಗ್ತದೆ. ರಸ ನೀರಿನ ಗುಣ, ಅದನ್ನ ನಾಲಿಗೆಯಲ್ಲಿ ನಮಗೆ ಗ್ರಹಿಸಲಿಕ್ಕೆ ಸಾಧ್ಯ ಆಗ್ತದೆ. ಜಿಹ್ವಾಸ್ಥಶ್ಚ ತಥಾ ಸೋಮಃ ರಸಜ್ಞಾನೇ ವಿಧೀಯತೆ. ನಮ್ಮ ಜಿಹ್ವೇಂದ್ರಿಯದಲ್ಲಿರುವಂತಹ ಸೋಮ ಆ ರಸಾಸ್ವಾದನೆಗೆ ಅನುಕೂಲ ಮಾಡಿಕೊಡ್ತಾನೆ ಅಂತ ತಿಳ್ಕೊಳ್ಬೇಕು. ಇಲ್ಲೆಲ್ಲ ಹಿಂದೆ ಮೂಗಿನಲ್ಲಿರುವ ವಾಯು ಅಂತ ಬಂತಲ್ಲ, ಅಲ್ಲಿ ಮತ್ತೆ ಇಲ್ಲಿ ಬಂದಿರುವಂತಹ ಸೋಮ, ಇದನ್ನೆಲ್ಲವನ್ನು ತಗೊಳ್ಳುವಾಗ ನಾವು ಕೇವಲ ಆಯಾ ಜಡವಾದ ಸಂಗತಿಗಳನ್ನು ತಗೋಬಾರದು, ಅಭಿಮಾನಿ ದೇವತೆಯನ್ನು ತಗೊಳ್ಬೇಕು. ನಾಲಿಗೆಯಲ್ಲಿರುವಂತಹ ಸೋಮ ಅಂದ್ರೆ ಸೋಮ ಎಂಬ ಶಬ್ದಕ್ಕೆ ಇಲ್ಲಿ ವರುಣ ಅಂತ ಅರ್ಥ ಮಾಡುವುದು ಉಚಿತ. ನೀರಿನ ಅಧಿಪತಿ ವರುಣ ಆದ್ರಿಂದ ಅವನನ್ನೇ ಇಲ್ಲಿ ಇಟ್ಕೊಳ್ಳೋದು ಯೋಗ್ಯ. ರೂಪ ತೇಜಸ್ಸಿನ ಗುಣ, ಕಣ್ಣು ಅದನ್ನು ಗ್ರಹಿಸ್ತದೆ. ಕಣ್ಣಿನಲ್ಲಿರುವಂತಹ ಸೂರ್ಯ ಆ ರೂಪಜ್ಞಾನವನ್ನು ನಮಗೆ ಕೊಡ್ತಾನೆ. ಅದಕ್ಕಾಗಿ ಇವರನ್ನೆಲ್ಲ ತತ್ವಾಭಿಮಾನಿ ದೇವತೆಗಳು ಅಂತ ಹೇಳ್ತಾರೆ. ವಾಯುವಿನ ಗುಣ ಈ ಸ್ಪರ್ಶ. ಆ ಸ್ಪರ್ಶ ಇರುವುದು, ಸ್ಪರ್ಶವನ್ನು ತಿಳಿಯುವುದು ಚರ್ಮ. ಚರ್ಮದಲ್ಲಿರುವಂತಹ ಭೂತವಾಯು, ಪ್ರವಾಹವಾಯು ಏನಿದ್ದಾನೆ ಅವನು ಸ್ಪರ್ಶಾನುಭವಕ್ಕೆ ಕಾರಣ ಆಗ್ತಾನೆ ಅಂತ ತಿಳ್ಕೊಳ್ಬೇಕು. ಶಬ್ದ ಆಕಾಶದ ಗುಣ. ಕಿವಿ ಆ ಶಬ್ದವನ್ನು ಗ್ರಹಿಸುತ್ತದೆ. ಕಿವಿಯಲ್ಲಿರುವಂತಹ ದಿಗ್ದೇವತೆಗಳು ಶ್ರೋತ್ರಸ್ಥಾಶ್ಚ ದಿಶಃ ಸರ್ವಾಹ ಶಬ್ದಜ್ಞಾನೇ ಪ್ರಕೀರ್ತಿತಾಹ. ದಿಶಃ ಅಂತ ಮೂಲದಲ್ಲಿ ಶಬ್ದ ಇದೆ ಮಹಾಭಾರತದಲ್ಲಿ. ಅದನ್ನು ಅನುವಾದ ಮಾಡುವವರು ಕೂಡ ದಿಗ್ದೇವತೆಗಳು ಅಂತಾನೆ ಅನುವಾದ ಮಾಡಿದ್ದಾರೆ. ಹಾಗೆ ಅನುವಾದ ಮಾಡಲಿಕ್ಕೆ ಅದೇ ಕಾರಣ. ಮಿತ್ರೋ ಯಮಶ್ಚ ವರುಣಃ ಕುಬೇರಶ್ಚ ದಿಗೀಶ್ವರಾಹ ಶ್ರೋತ್ರಾಭಿಮಾನಿನ ಸರ್ವೇ ಅಂತ ಹಿಂದೆ ಅನೇಕ ಕಡೆ ನಾವು ಕೇಳಿದ್ದೇವೆ. ಮಿತ್ರ, ಯಮ, ವರುಣ, ಕುಬೇರ ಇವರೆಲ್ಲರೂ ಕೂಡ ಶ್ರೋತಾಭಿಮಾನಿಗಳು, ಎಲ್ಲರೂ ಕೂಡ ದಿಗ್ದೇವತೆಗಳು ಹೌದು. ಆದ್ದರಿಂದ ನಮಗೆ ಶಬ್ದ ಜ್ಞಾನವನ್ನು ಕೊಡುವಂತಹವರು ಅವರು. ಅದರಲ್ಲೂ ಒಂದೊಂದು ನಿರ್ದಿಷ್ಟ ವಸ್ತುವಿನ ನಿರ್ದಿಷ್ಟ ವಿಷಯದ ಶಬ್ದ ಜ್ಞಾನವನ್ನು ಕೊಡುವನು ಒಬ್ಬೊಬ್ಬ. ವೈದಿಕ ಶ್ರವಣೋಚಿತಂ ಶ್ರೋತ್ರಂ ಚಂದಃ. ವೇದದ ಶ್ರವಣಕ್ಕೆ ಬೇಕಾದ ಅನುಕೂಲ ಮಾಡಿಕೊಡುವವನು ಚಂದ್ರ. ತಂತ್ರಗ್ರಂಥಗಳು, ಒಟ್ಟಾರೆ ಎಲ್ಲ ಪೌರುಷೇಯ ಗ್ರಂಥಗಳು, ಅವುಗಳ ಜ್ಞಾನಕ್ಕೆ ಬೇಕಾದಂತಹ ಅನುಕೂಲ ಮಾಡಿಕೊಡುವವನು ಯಮ. ಷಡಂಗಗಳ ಶಿಕ್ಷಾ ಮೊದಲಾದ 6 ಅಂಗಗಳ ಅಧ್ಯಯನಕ್ಕೆ ಬೇಕಾದ
ಅನುಕೂಲ ಮಾಡಿಕೊಡುವವನು ವರುಣ. ಯಾವುದೇ ಕಾಮ್ಯಶಾಸ್ತ್ರ, ಜಗತ್ತಿನಲ್ಲಿರುವಂತಹ ಸಾಮಾನ್ಯವಾದ ಶಾಸ್ತ್ರ, ಅದೆಲ್ಲದರ ಶ್ರವಣಕ್ಕೆ ಬೇಕಾದ ಅನುಕೂಲ ಮಾಡಿಕೊಡುವವನು ಮಿತ್ರ. ಕಾಮ್ಯಶಾಸ್ತ್ರಾರ್ಥಂ ಮಿತ್ರ ಉಚ್ಯತೆ, ಶ್ರೋತ್ರಂ ಎನ್ ನೀತಿಶಾಸ್ತ್ರಾರ್ಥಂ ಕುಬೇರಸ್ತತ್ ಪ್ರಕೀರ್ತಿತಃ. ನೀತಿಶಾಸ್ತ್ರ, ರಾಜ್ಯಶಾಸ್ತ್ರ ಮೊದಲಾದ ದಂಡನೀತಿ ಅದರೆಲ್ಲ ಶ್ರವಣಕ್ಕೆ ಬೇಕಾದ ಅನುಕೂಲ ಮಾಡಿಕೊಡುವವನು ಕುಬೇರ. ಹೀಗೆ ಇವರೆಲ್ಲ ಶಬ್ದದ ಜ್ಞಾನಕ್ಕೆ ಸಹಾಯಕರು ಅನ್ನುವುದನ್ನ ಐತರೇಯ ಉಪನಿಷತ್ ಭಾಷೆಯಲ್ಲಿ ಬರುವಂತೆ ಅವರು ಬೇರೆ ಬೇರೆ ರೀತಿಯಾದ ಶಬ್ದಗಳನ್ನ ಗ್ರಹಿಸಲಿಕ್ಕೆ ಅನುಕೂಲ ಮಾಡ್ತಾರೆ ಅಂತ ಪ್ರತ್ಯೇಕಿಸಿ ತಿಳ್ಕೋಬೇಕು. ಮನಸ್ಸಿನ ಗುಣ ಚಿಂತಿಸುವುದು ಅಂತ ಹೇಳಿದ್ವಿ, ಬುದ್ಧಿ ಅದನ್ನು ಗ್ರಹಿಸ್ತದೆ. ಹೃದಯದಲ್ಲಿರುವಂತಹ ಚೇತನ ಆ ಚಿಂತನೆ ಕಾರ್ಯದಲ್ಲಿ ತೊಡಗಿರ್ತದೆ. ಇಲ್ಲಿ ಚೇತನ ಅಂತ ನಾವು ಹೇಳಿದಾಗ ಆ ಆತ್ಮ ಅಂದ್ರೆ ಹಿಂದೆಲ್ಲ ಕಡೆ ಆತ್ಮ ಅಂತ ಹೇಳುವಾಗ, ಹಿಂದೆಲ್ಲ ದೇವತೆಗಳನ್ನು ಹೇಳುವಾಗ ಆಯಾ ಬೇರೆ ಬೇರೆ ದೇವತೆಗಳನ್ನು ಹೇಳಿದ್ದಾರೆ. ಇಲ್ಲಿ ಯಾವ ದೇವತೆಯನ್ನು ಇಟ್ಕೊಳ್ಬೇಕು ಅಂದ್ರೆ ಚತುರ್ಮುಖ ಬ್ರಹ್ಮ ಮತ್ತು ಮುಖ್ಯ ಪ್ರಾಣ ಇವರಿಬ್ಬರು ಕೂಡ ಈ ಜೀವದ ಅಭಿಮಾನಿ ದೇವತೆಗಳು. ತಸ್ಯ ಬ್ರಹ್ಮ ಮಹಾನ್ ಆತ್ಮ ಅಂತ ಚತುರ್ಮುಖ ಬ್ರಹ್ಮನನ್ನ ಆತ್ಮ ಅಂತ ಶಾಸ್ತ್ರದಲ್ಲಿ ವರ್ಣನೆ ಮಾಡಿದ್ದಾರೆ. ಅವನು ಈ ಮನಸ್ಸಿನ ಚಿಂತನೆಗೆ ಬೇಕಾದಂತಹ ಪ್ರೇರಣೆ ಕೊಡ್ತಾನೆ ಅಂತ ತಿಳ್ಕೋಬಹುದು. ಐತರೇಯ ಉಪನಿಷತ್ ಭಾಷ್ಯದಲ್ಲೇ ಅದು ಬಂದಿದೆ. ವಿಷ್ಣೋರ್ ವಿಷಯದ ರಮೇಶು ಜ್ಞಾನಾದಿಷು ಚತುರ್ಮುಖ ಶ್ರದ್ಧಾಂ ದಧಾತಿ ಭೂತಾನಾಂ ಅಂತ. ಭಗವಂತನ ಕುರಿತಾದ ಜ್ಞಾನ ಇತ್ಯಾದಿಗಳನ್ನು ಮಾಡಲಿಕ್ಕೆ ಬೇಕಾದ ಶ್ರದ್ಧೆಯನ್ನ, ಜ್ಞಾನ ಇತ್ಯಾದಿಗಳನ್ನು ಗಳಿಸಲಿಕ್ಕೆ ಬೇಕಾದ ಶ್ರದ್ಧೆಯನ್ನ ಕೊಡುವವನು ಅವನು. ಆದ್ರಿಂದ ಇಲ್ಲಿ ಇರುವ ಆತ್ಮ ಎಂಬ ಶಬ್ದದಿಂದ ಅಥವಾ ಹೃದಯಸ್ಥಃ ಚೇತನ ಅಂತ ಚೇತನ ಶಬ್ದ ಇದೆ. ಆ ಚೇತನ ಶಬ್ದದಿಂದ ಈ ಜೀವಾತ್ಮನನ್ನೇ ಇಟ್ಕೊಳ್ಳೋದಕ್ಕಿಂತ ಮುಖ್ಯವಾಗಿ ಈ ಚತುರ್ಮುಖ ಮತ್ತು ಮುಖ್ಯ ಪ್ರಾಣರನ್ನು ಇಟ್ಕೊಳ್ಳುವುದು ಯೋಗ್ಯ. ಅಧ್ಯವಸಾಯೇನ ಜ್ಞಾನೇನ ಚ ಮಹಾಸ್ತಥಾ ನಿಶ್ಚಿತ್ಯ ಗ್ರಹಣಾದ್ ವ್ಯಕ್ತಂ ಅವ್ಯಕ್ತಂ ನಾತ್ರ ಸಂಶಯ. ನಿರ್ಣಯ ಮಾಡುವುದು ಬುದ್ಧಿಯ ಕೆಲಸ ಅಂತ ಹಿಂದೆ ಅನೇಕ ಕಡೆ ನೋಡಿದ್ದೇವೆ. ಆ ಬುದ್ಧಿ ತತ್ವದ ಅಸ್ತಿತ್ವ ಗೊತ್ತಾಗುವುದೇ ನಾವು ತೆಗೆದುಕೊಳ್ಳುವ ನಿರ್ಧಾರಗಳ ಆಧಾರದಿಂದ. ಮಹಾಸ್ತಥಾ ಅವ್ಯಕ್ತಂ, ಬುದ್ಧಿ ಮತ್ತು ಮಹತ್ತತ್ವ ಅವೆರಡೂ ಕೂಡ ಈ ಸರಸ್ವತಿ ಮತ್ತು ಮುಖ್ಯ ಪ್ರಾಣರಿಂದ ನಿಯಂತ್ರಿತವಾದಂತಹ ಎರಡು ತತ್ವಗಳು. ಅದಕ್ಕಾಗಿ ಅಲ್ಲಿ ಮಹತ್ತತ್ವ ಅಂತನ್ನೋದನ್ನು ಹೇಳಿದ್ದಾರೆ. ಕೆಲವು ಅನುವಾದದಲ್ಲಿ ಆ ಮಹತ್ತತ್ವದ ಬಗ್ಗೆ ಬಂದಿಲ್ಲ. ಅದನ್ನ ಮಹತ್ತತ್ವವನ್ನು ಅಲ್ಲಿ ಸೇರಿಸಿಕೊಳ್ಳೋದು ಒಳ್ಳೆಯದು. ಧ್ಯಾನೇನ ಚ ಮಹಾಸ್ತಥಾ ನಿಶ್ಚಿತ್ಯ ಗ್ರಹಣಂ ನಿತ್ಯಂ ಅವ್ಯಕ್ತಂ ನಾತ್ರ ಸಂಶಯ ಅಂತ. ಬುದ್ಧಿತತ್ವದ ಅಭಿಮಾನಿನಿ ಸರಸ್ವತಿ. ಕಾಟಕೋಪನಿಷತ್ ಭಾಷ್ಯದಲ್ಲೂ ಕೂಡ ಮನೋಭಿಮಾನಿನೋ ರುದ್ರವೀಂದ್ರ ಶೇಷಾಸ್ತ್ರಯೋಪಿತು ತೇ ಶ್ರೇಷ್ಠ ಅರ್ಥಮಾನಿಭ್ಯ ತೇಭ್ಯೋ ಬುದ್ಧಿ ಸರಸ್ವತಿ ಅಂತ ಸರಸ್ವತಿಯನ್ನ ಬುದ್ಧಿಗೆ ಅಭಿಮಾನಿನಿ ಅಂತ ಹೇಳಿದ್ದಾರೆ. ಆದ್ರಿಂದ ಇಲ್ಲಿ ಹೇಳಲ್ಪಟ್ಟ ಅವ್ಯಕ್ತ ಅಂದ್ರೆ ಬುದ್ಧಿಗೂ ಅಭಿಮಾನಿನಿಯಾದಂತಹ, ಪ್ರಕೃತಿ ತತ್ವಕ್ಕೂ ಅಭಿಮಾನಿನಿಯಾದ ಸರಸ್ವತಿ ದೇವಿಯೇ ಇಲ್ಲಿ ಬುದ್ಧಿ. ಅಲಿಂಗ ಗ್ರಹಣೋ ನಿತ್ಯ ಕ್ಷೇತ್ರಜ್ಞೋ ನಿರ್ಗುಣಾತ್ಮಕ ತಸ್ಮಾದ್ ಅಲಿಂಗ ಕ್ಷೇತ್ರಜ್ಞ ಕೇವಲಂ ಜ್ಞಾನಲಕ್ಷಣ ಅಂತ ಮುಂದಿನ ಶ್ಲೋಕ. ಇಲ್ಲಿಯವರೆಗೆ ಎಲ್ಲಾ ದೇವತೆಗಳನ್ನು ಹೇಳಿ ಆಯಿತು. ಈಗ ಹೇಳ್ತಾ ಇರುವುದು ಪರಮಾತ್ಮನನ್ನ. ಅವನು ಕ್ಷೇತ್ರಜ್ಞನಾದವನು, ನಿರ್ಗುಣಾತ್ಮಕ, ಸತ್ವರಜಸ್ತಮ ಗುಣಗಳನ್ನು ಮೀರಿದವನು. ಅಲಿಂಗ ಗ್ರಹಣ, ಆ ಪರಮಾತ್ಮನ ಅಸ್ತಿತ್ವವನ್ನು ತಿಳಿಸ್ಲಿಕ್ಕೆ ಬೇಕಾದಂತಹ ಯಾವುದೇ ಲಿಂಗ ಇಲ್ಲ. ಉಳಿದುದಕ್ಕೆಲ್ಲದಕ್ಕೂ ಕೂಡ ಒಂದೊಂದು ತತ್ವ ಇದೆ. ಚತುರ್ಮುಖ ಬ್ರಹ್ಮ ಮಹತ್ತತ್ವಕ್ಕೆ, ಲಕ್ಷ್ಮೀ ಸರಸ್ವತಿ ಭಾರತೀಯರು ಪ್ರಕೃತಿ ತತ್ವಕ್ಕೆ, ಹೀಗೆಲ್ಲ ಇವರು ಅಭಿಮಾನಿಗಳಾಗಿದ್ದಾರೆ. ಇವನು ಮಾತ್ರ ಯಾವುದಕ್ಕೂ ಅಭಿಮಾನಿಯಾಗಿಲ್ಲ. ಆದ್ರಿಂದ ಅವನನ್ನು ತಿಳಿಸುವಂತಹ ಒಂದು ಲಿಂಗ ಅಂದ್ರೆ ಅವನಿಂದ ಅಭಿಮನ್ಯಮಾನವಾದಂತಹ ಒಂದು ಲಿಂಗ ಯಾವುದೂ ಇಲ್ಲ ಅಂತ ನಾವು ಅದನ್ನು ನೋಡಬಹುದು.
ಕೇವಲ ಜ್ಞಾನ ಲಕ್ಷಣ, ಅವನು ಸ್ವಪ್ರಕಾಶನಾದವನು. ಅಲಿಂಗ, ಯಾವುದಕ್ಕೂ ಅಭಿಮಾನಿ ಅಲ್ಲ ಅವನು. ಲಿಂಗ ಅಂದ್ರೆ ಹೇತು. ಆ ಪರಮಾತ್ಮನನ್ನು ತಿಳಿಸುವಂತಹ ಅವನಿಂದ ಅಭಿಮನ್ಯಮಾನವಾದಂತಹ ಹೇತು ಯಾವುದೂ ಇಲ್ಲ. ಉಳಿದವರೆಲ್ಲರೂ ಒಂದಲ್ಲ ಒಂದಕ್ಕೆ ಅಭಿಮಾನಿಗಳಾಗಿದ್ದಾರೆ, ಇವನು ಮಾತ್ರ ಯಾವುದಕ್ಕೂ ಅಭಿಮಾನಿ ಅಲ್ಲ ಅಂತ ಅದರ ತಾತ್ಪರ್ಯ. ಅವ್ಯಕ್ತಂ ಕ್ಷೇತ್ರಮುದ್ದಿಷ್ಟಂ ಗುಣಾನಾಂ ಪ್ರಭವಾಪ್ಯಯಂ ಸದಾ ಪಶ್ಯಾಮ್ಯಹಂ ಲೀನಃ ವಿಜಾನಾಮಿ ಶೃಣೋಮಿ ಚ. ಮೂರು ಗುಣಗಳ ಉತ್ಪತ್ತಿ, ಲಯ ಇತ್ಯಾದಿಗಳಿಗೆ ಕಾರಣವಾದ ಅವ್ಯಕ್ತ ಪ್ರಕೃತಿ ಏನಿದೆ ಅದನ್ನೇ ಕ್ಷೇತ್ರ ಅಂತ ಹೇಳ್ತಾರೆ. ನಾನು ಆ ಅವ್ಯಕ್ತ ಪ್ರಕೃತಿಯಲ್ಲೇ ಲೀನನಾಗಿದ್ದು ಅದರ ಸ್ವರೂಪವನ್ನು ತಿಳಿಯುತ್ತೇನೆ ಅಂತ ಚತುರ್ಮುಖ ಬ್ರಹ್ಮ ವರ್ಣಿಸ್ತಾನೆ. ಅವಳಿಗೆ ಕ್ಷೇತ್ರ ಅಂತ ಯಾಕೆ ಹೇಳ್ತಾರೆ? ಅವ್ಯಕ್ತದ ಅಭಿಮಾನಿನಿಯಾದ ಲಕ್ಷ್ಮೀದೇವಿನ ಕ್ಷೇತ್ರ ಅಂತ ಯಾಕೆ ಹೇಳ್ತಾರೆ ಅಂದ್ರೆ, ಅತ್ರ ಕ್ಷೇತೆ ವಿಷ್ಣು, ಇಲ್ಲಿ ಇವಳಲ್ಲಿ ಮಹಾ ವಿಷ್ಣು ಕ್ಷೇತಿ ಅಂದ್ರೆ ಖೀ ನಿವಾಸಗತ್ಯೋ ಅಂತ ಧಾತು, ಅವನು ಅಲ್ಲಿ ವಾಸ ಮಾಡಿಕೊಂಡಿರೋದ್ರಿಂದ ಕ್ಷೇತಿ ಅತ್ರ ಇತಿ ಕ್ಷೇತ್ರಂ ಅಂತ ಅದರ ನಿಷ್ಪತ್ತಿ. ಪರಮಾತ್ಮ ಅವಳಲ್ಲಿ ವಾಸ ಮಾಡುವುದರಿಂದ ಅವಳಿಗೆ ಕ್ಷೇತ್ರ ಅಂತ ಕರೀತಾರೆ. ಸಾಹಿನೂ ವ್ಯಜ್ಯತೆ, ಅವಳು ಯಾವತ್ತೂ ಕೂಡ ವ್ಯಕ್ತ ಆಗುವಂಥವಳಲ್ಲ, ಆದ್ರಿಂದ ಅವ್ಯಕ್ತ ಅಂತನೂ ಅವಳನ್ನು ಕರೀತಾರೆ. ಆ ಮಹಾಲಕ್ಷ್ಮಿಯ ಸ್ವರೂಪವನ್ನು ತಿಳ್ಕೊಳ್ಳಿಕ್ಕೆ ನಾನು ಯಾವತ್ತೂ ಪ್ರಯತ್ನಿಸ್ತಾ ಇರ್ತೇನೆ ಅಂತ ಚತುರ್ಮುಖ ಬ್ರಹ್ಮನ ಅಭಿಪ್ರಾಯ. ಪುರುಷಸ್ತದ್ವಿಜಾನೀತೆ ತಸ್ಮಾತ್ ಕ್ಷೇತ್ರಜ್ಞ ಉಚ್ಯತೆ. ಈ ಪುರುಷ ಲಕ್ಷ್ಮೀದೇವಿ ಕ್ಷೇತ್ರಳು, ಅವಳನ್ನು ತಿಳ್ಕೊಳ್ಳುವಂಥವನು ಕ್ಷೇತ್ರಜ್ಞನಾದಂಥ ಈ ಪರಮಾತ್ಮ. ಆದ್ರಿಂದ ಅವನನ್ನ ಕ್ಷೇತ್ರವನ್ನು ತಿಳಿಯುವುದರಿಂದ ಕ್ಷೇತ್ರಜ್ಞ ಅಂತ ಅವನನ್ನು ಹೇಳ್ತಾರೆ. ಎಲ್ಲ ಚೇತನಾಚೇತನ ವಸ್ತುಗಳನ್ನು ಅವನೇ ತಿಳ್ಕೊಂಡಿದ್ದಾನೆ. ಆದಿ ಮಧ್ಯಾವಸಾನಾಂತಂ ಸೃಜ್ಯಮಾನಂ ಅಚೇತನಂ. ಈ ಯಾವ ಗುಣಗಳು, ಆ ಗುಣಗಳಿಂದ ಹುಟ್ಟಿದಂಥ ವಸ್ತುಗಳಿಗೂ ತಮ್ಮನ್ನು ತಿಳಿಯುವ ಶಕ್ತಿ ಇಲ್ಲ. ಎಲ್ಲಾ ಶಕ್ತಿ ಇರುವುದು ಆ ಕ್ಷೇತ್ರಜ್ಞನಾದಂಥ ಪರಮಾತ್ಮನಿಗೆ ಮಾತ್ರ. ಆ ಕ್ಷೇತ್ರಜ್ಞನನ್ನ ಯಾರೂ ಕೂಡ ತಿಳಿಯುವುದು ಸಾಧ್ಯ ಇಲ್ಲ. ನ ಸತ್ಯಂ ವಿಂದತೆ ಕಶ್ಚಿತ್ ಕ್ಷೇತ್ರಜ್ಞಸ್ತ್ವೇವ ವಿಂದತಿ. ಈ ಜಗತ್ತಿನ ಪರಮ ರಹಸ್ಯ ಅನ್ನೋದು ಆ ಕ್ಷೇತ್ರಜ್ಞನಿಗೆ ಗೊತ್ತಿದೆ ಹೊರತು ಬೇರೆ ಯಾರಿಗೂ ಗೊತ್ತಿಲ್ಲ. ಯಾರು ತನ್ನ ಸಾಧನೆಯ ಮೂಲಕ ಎಲ್ಲಾ ಪಾಪಗಳನ್ನು ಕಳ್ಕೊಂಡಿದ್ದಾನೋ, ಗುಣಾತೀತನಾಗಿ ಗುಣಗಳನ್ನು ಮೀರಿ ನಿಲ್ಲುವ ಪ್ರಯತ್ನ ಪಟ್ಟಿದ್ದಾನೋ, ಆ ಸಾಧಕನೇ ಆ ಕ್ಷೇತ್ರಜ್ಞನಾದ ಪರಮಾತ್ಮನನ್ನ ತಲುಪ್ತಾನೆ. ಸುಖ ದುಃಖಾದಿ ದ್ವಂದ್ವಗಳಿಂದ ಆ ಕ್ಷೇತ್ರಜ್ಞನಾದ ಪರಮಾತ್ಮ ರಹಿತ. ನಿರ್ನಮಸ್ಕಾರ ನಿಸ್ವಾಹಾಕಾರ ಏವ ಚ ಅಚಲಶ್ಚ ಅನಿಕೇತಶ್ಚ ಕ್ಷೇತ್ರಜ್ಞ ಸಹ ಪರೋ ವಿಭು. ಅವನು ಯಾವುದೇ ಕರ್ಮ ಬಂಧನಕ್ಕೆ ಸಿಲುಕಿಲ್ಲ, ಯಾರಿಗೂ ನಮಸ್ಕರಿಸಬೇಕಾಗಿಲ್ಲ, ಸ್ವಾಹಾಕಾರ ಅಂದ್ರೆ ಯಜ್ಞ ಮಾಡಬೇಕಾಗಿಲ್ಲ, ಸ್ವಧಾಕಾರ ಅಂತ ಅಲ್ಲಿ ಇಲ್ಲ, ಅದನ್ನು ತಿಳ್ಕೊಳ್ಬೇಕು. ಕರ್ಮಬಂಧನಕ್ಕೆ ಒಳಪಟ್ಟು ಅವನು ಶ್ರಾದ್ದ ಇತ್ಯಾದಿಗಳನ್ನು ಮಾಡಬೇಕಾಗಿಲ್ಲ. ಅಚಲ, ತನ್ನ ಸ್ಥಾನದಲ್ಲಿ ಅನಾದಿ ಕಾಲದಿಂದಲೂ ಇದ್ದಾನೆ. ಅನಿಕೇತ, ನಿರ್ದಿಷ್ಟವಾದ ಮನೆ ಅನ್ನುವುದೊಂದು ಅವನಿಗಿಲ್ಲ. ಅವನನ್ನೇ ಕ್ಷೇತ್ರಜ್ಞ ಅಂತ ಹೇಳಬೇಕು. ಋಷಿಗಳೇ, ನಾನು ನಿಮಗೀಗ ಮುಂದಿನ ಕೆಲವು ಪದಾರ್ಥಗಳನ್ನು ಹೇಳ್ತೀನಿ ಅಂತ ಚತುರ್ಮುಖ ಬ್ರಹ್ಮ ತನ್ನ ಕಥಾನಕವನ್ನು ಮುಂದುವರಿಸಿದ. ಹಗಲು ಮೊದಲು ಹುಟ್ಟಿತು, ಆಮೇಲೆ ರಾತ್ರಿ ಹುಟ್ಟಿತು. ಮಾಸಗಳು ಶುಕ್ಲ ಪಕ್ಷದಿಂದ ಪ್ರಾರಂಭ ಕಂಡವು. ನಕ್ಷತ್ರಗಳು ಶ್ರವಣ ನಕ್ಷತ್ರದಿಂದ ಪ್ರಾರಂಭ ಕಂಡವು. ಋತವಃ ಶಿಶಿರಾದಯ, ಶಿಶಿರ ಋತುವಿನಿಂದ ಋತು ಪ್ರಾರಂಭ ಆಯಿತು. ಇದು ಹೇಗೆ ಅಂತ ಅನ್ನೋದನ್ನ ನನಗೂ ಕೂಡ ಭೇದಿಸ್ಲಿಕ್ಕಾಗಲಿಲ್ಲ, ಇದ್ರ ರಹಸ್ಯ ಏನು ಅಂತ. ಹಗಲು ಮೊದಲು ರಾತ್ರಿ ಆಮೇಲೆ ಅಂತ ಏನಾದರೂ ಸ್ವಲ್ಪ ನಾವು ಮನವರಿಕೆ ಮಾಡ್ಕೋಬಹುದು. ಶುಕ್ಲ ಪಕ್ಷ ಮೊದಲು ಕೃಷ್ಣ ಪಕ್ಷ ಆಮೇಲೆ ಅಂತ ತಿಳ್ಕೊಳ್ಬಹುದು. ಶ್ರವಣ ನಕ್ಷತ್ರವೇ ಮೊದಲು ಹೇಗೆ, ಶಿಶಿರ ಋತು ಮೊದಲು ಹೇಗೆ ಅಂತ ಅನ್ನೋದನ್ನ
ನಾವು ತಿಳ್ಕೊಳ್ಳೋದು ಕಷ್ಟ. ಅಂತೂ ಅಲ್ಲಿದ್ದುದನ್ನು ಹೇಳಿದ್ದೇನೆ. ಅದರ ರಹಸ್ಯ ಏನು ಅಂತ ಮತ್ತೆ ತಿಳಿದ್ರೆ ಇನ್ನೊಂದು ಬಾರಿ ಹೇಳ್ತೇನೆ. ಪಂಚಮಹಾಭೂತಗಳು 5 ಗುಣಗಳಿಂದ ಕೂಡಿವೆ. ಮುಂದೆ ಭೂತಗಳ ಉತ್ಪತ್ತಿಯನ್ನು ಹೇಳ್ತೇನೆ. ಸಮಸ್ತ ತೇಜಸ್ಸುಗಳು, ಜಗತ್ತಿನಲ್ಲಿರುವ ಸಮಸ್ತ ತೇಜಸ್ಸುಗಳಿಗೂ ಸೂರ್ಯನೇ ಆದಿ. ಸರ್ವಭೂತಗಳಿಗೂ ಕೂಡ ಜಠರಾಗ್ನಿಯೇ ಆದಿ. ಆದಿ ಅಗ್ನಿ ಭೂತಾದಿ ಉಚ್ಯತೆ, ಅಗ್ನಿರ್ಭೂತಾದಿರುಚ್ಯತೆ. ಅದಕ್ಕೆ ಜಠರಾಗ್ನಿ ಅಂತ ಕೆಳಗೆ ಅನುವಾದ ಮಾಡಿದ್ದಾರೆ. ಜಠರಾಗ್ನಿ ಅಂತಾನೆ ಏನಾಗಬೇಕಾಗಿಲ್ಲ, ಎಲ್ಲಾ ಭೂತಗಳಿಗೂ ಅಗ್ನಿಯೇ ಆದಿ. ಅಂದ್ರೆ ಅಗ್ನಿ ಎಲ್ಲಾ ಭೂತಗಳಿಗೂ ಬೇಕಾದಂತಹ ಪೋಷಣೆಯನ್ನು ಒದಗಿಸ್ತಾನೆ ಅಂತ ತಿಳ್ಕೊಳ್ಬಹುದು. ಸೂರ್ಯ ಎಲ್ಲಾ ತೇಜಸ್ಸುಗಳಿಗೂ ಬೆಳಕನ್ನು ಕೊಟ್ಟವನು. ಇಲ್ಲಿ ಎಲ್ಲ ಕಡೆಯೂ ಕೂಡ ಆದಿ ಅಂದ್ರೆ ಮೊದಲು, ಫಸ್ಟ್ ಅಂತಾನೆ ಏನು ಅರ್ಥ ಅಲ್ಲ. ಆದಿ ಅನ್ನುವ ಶಬ್ದಕ್ಕೇನೆ ಒಂದೊಂದು ಕಡೆ ಒಂದೊಂದು ರೀತಿಯಾದ ಅರ್ಥ. ಎಲ್ಲಾ ತೇಜಸ್ಸುಗಳಿಗೂ ಸೂರ್ಯ ಬೆಳಕನ್ನು ಕೊಟ್ಟವನು ಅಂತ ಅರ್ಥ. ನಮ್ಮ ಅಗ್ನಿ ಎಲ್ಲಾ ಭೂತಗಳಿಗೂ ಆದಿ ಅಂದ್ರೆ ಪೋಷಣೆಯನ್ನು ಒದಗಿಸುವವನು ಅಂತ ಅರ್ಥ. ಎಲ್ಲಾ ವೇದಗಳಿಗೂ ಕೂಡ ಗಾಯತ್ರಿಯ ಆದಿ ಅಂದ್ರೆ, ಗಾಯತ್ರಿ ಅಂದ್ರೆ ಈ ಸಾವಿತ್ರಿ ಅಂದ್ರೆ ಗಾಯತ್ರಿ ಅಂತ ಅರ್ಥ. ಅದು ವೇದದ ಅರ್ಥವನ್ನು ಒಳಗೊಂಡದ್ದು ಅಂತ ಅರ್ಥ. ಸಕಲ ವೇದಗಳಿಗೂ ಕೂಡ ಪ್ರಜಾಪತಿ ಅಂದ್ರೆ ಚತುರ್ಮುಖ ಬ್ರಹ್ಮ ಅಥವಾ ಸ್ವಯಂ ಪರಮಾತ್ಮ. ಚತುರ್ಮುಖ ಬ್ರಹ್ಮನು ಮೊದಲ ಋಷಿ. ಪರಮಾತ್ಮನಿಂದ ಜಗತ್ತಿಗೆ ಆ ವೇದಗಳು ಬರುವಾಗ ಆ ವೇದಗಳನ್ನು ಪಡ್ಕೊಂಡವನು ಅವನು. ಈ ಜೀವಗಣದಲ್ಲಿ ಸಂಸಾರದಲ್ಲಿ ಬದ್ಧರಾಗಿದ್ದು ಮುಂದೆ ಮುಕ್ತರಾಗಬೇಕಾದವರಲ್ಲಿ ಮೊದಲನೇವನು ಈ ಚತುರ್ಮುಖ. ಯದಸ್ಮಿನ್ ನಿಯತಂ ಲೋಕೆ ಸರ್ವಂ ಸಾವಿತ್ರ್ಯುಚ್ಯತೆ. ಈ ಜಗತ್ತಿನಲ್ಲಿ ಏನೇನು ಒಂದು ಸಾಹಿತ್ಯ ಅನ್ನುವುದಿದೆ, ಆ ಎಲ್ಲ ಸಾಹಿತ್ಯಕ್ಕೂ ಕೂಡ ಗಾಯತ್ರಿ ಅಂತನ್ನುವುದು ಮೂಲ ಅಂತ ಅಭಿಪ್ರಾಯ ಹೇಳ್ತಾರೆ. ಇತ್ಯಸ್ಮಿನ್ ನಿಧನಂ ಲೋಕೆ ಅಂತ ಒಂದ್ ಕಡೆ ಪಾಠ ಇದೆ, ಯದಸ್ಮಿನ್ ನಿಯತಂ ಲೋಕೆ ಅಂತ ಇನ್ ಕೆಲವು ಕಡೆ ಇದೆ. ಅದಕ್ಕೆಲ್ಲದಕ್ಕೂ ಕೂಡ ಏನು ಉಚ್ಚಾರಣ ಅನ್ನೋದು ಜಗತ್ತಿನಲ್ಲಿದೆಯೋ ಅದಕ್ಕೆಲ್ಲದಕ್ಕೂ ಕೂಡ ಗಾಯತ್ರಿಯೇ ಮೂಲ ಅಂತ ಅನುವಾದ ಮಾಡಿದ್ದಾರೆ. ಆ ಉಚ್ಚಾರಣ ಅಂತ ಅನುವಾದ ಮಾಡೋದ್ರ ಬದಲು ಒಟ್ಟಾರೆ ಏನು ಸಾಹಿತ್ಯ ಶಬ್ದ ಪ್ರಪಂಚ ಏನಿದೆ ಅದಕ್ಕೆಲ್ಲದಕ್ಕೂ ಕೂಡ ಗಾಯತ್ರಿಯೇ ಮೂಲ ಅಂತ ಅರ್ಥ ಮಾಡೋದು ಯೋಗ್ಯ. ಛಂದಸ್ಸುಗಳಲ್ಲಿ ಗಾಯತ್ರಿ ಅಂತ ಅನ್ನೋದು ಮುಖ್ಯವಾದ್ದು. ಗಾಯತ್ರಿ ಛಂದಸಾಮಹಂ ಅಂತ ಭಗವದ್ಗೀತಾದಲ್ಲೂ ಕೂಡ ಕೃಷ್ಣ ಹೇಳಿದ್ದಾನೆ. ಸೃಷ್ಟಿಯೇ ಪ್ರಜಾನಾಂ ಸರ್ಗ ಉಚ್ಯತೆ. ಎಲ್ಲಾ ಪ್ರಜೆಗಳಿಗೂ ಕೂಡ ಆರಂಭ ಆಗುವುದು ಈ ಸೃಷ್ಟಿಯಲ್ಲಿಯೇ. ಗೋವುಗಳು ಎಲ್ಲಾ ಪ್ರಾಣಿಗಳಲ್ಲಿಯೂ 4 ಪಾದಗಳುಳ್ಳಂಥ ಪ್ರಾಣಿಗಳಲ್ಲಿ ಶ್ರೇಷ್ಠ. ಮನುಷ್ಯಾಣ ದ್ವಿಜಾತಯ. ಮನುಷ್ಯರಲ್ಲಿ ಬ್ರಾಹ್ಮಣರೇ ಶ್ರೇಷ್ಠರು, ಜ್ಞಾನಿಗಳೇ ಶ್ರೇಷ್ಠರು. ಪಕ್ಷಿಗಳಲ್ಲಿ ಶೇನ ಅಂದ್ರೆ ಗಿಡುಗ ಅಥವಾ ಗರುಡ ಶ್ರೇಷ್ಠ. ಯಜ್ಞಾನಾಂ ಹುತಮುತ್ತಮಂ. ಯಜ್ಞದಲ್ಲಿ ಆಹುತಿಗೆ ಮೊದಲನೇ ಸ್ಥಾನ. ಆಹುತಿಯನ್ನು ಬಿಟ್ಟರೆ ಯಜ್ಞಕ್ಕೆ ಮಹತ್ವ ಏನೂ ಇಲ್ಲ. ಸರೀಸೃಪಾಣಾಂ ಸರ್ವೇಷಾಂ ಜ್ಯೇಷ್ಠ ಪೂರ್ವೋ ಸರ್ಪೋ ದ್ವಿಜೋತ್ತಮ. ಸರೀಸೃಪಗಳು ತೆವಳಿಕೊಂಡು ಹರಿದಾಡುವ ಪ್ರಾಣಿಗಳಲ್ಲಿ ಈ ಸರ್ಪವೇ ಶ್ರೇಷ್ಠವಾದದ್ದು. ಯುಗಗಳಲ್ಲಿ ಕೃತಯುಗ ಶ್ರೇಷ್ಠ. ಸರ್ವರತ್ನಗಳಲ್ಲಿಯೂ ಕೂಡ ಬಂಗಾರ ಅಂತ ಅನ್ನೋದು ಶ್ರೇಷ್ಠ. ಔಷಧಿಗಳಲ್ಲಿ ಅವು ಈ ಯವ ಅಂದ್ರೆ ಗೋಧಿಯೇ ಶ್ರೇಷ್ಠ. ಅಂದ್ರೆ ವನಸ್ಪತಿಗಳಲ್ಲಿ ಗೋಧಿ ಶ್ರೇಷ್ಠ. ಓಷಧೀನಾಂ ಯಥಾ ಯವಃ ತಥೈವ ಸರ್ವಶಾಸ್ತ್ರಾಣಾಂ ಮಹಾಭಾರತ ಉತ್ತಮಂ ಅಂತ ಈ ಯವಧಾನ್ಯವನ್ನ ಶ್ರೇಷ್ಠ ಅಂತ ಬೇರೆ ಕಡೆನೂ ವರ್ಣನೆ ಮಾಡ್ತಾರೆ. ಸರ್ವೇಷಾಂ ಭಕ್ಷ್ಯ ಭೋಜ್ಯಾನಾಂ ಅನ್ನಂ ಪರಮ ಮುಚ್ಯತೆ. ಏನೆಲ್ಲ ಭಕ್ಷ್ಯ ಭೋಜ್ಯವನ್ನು ಮಾಡಿದ್ರು ಕೂಡ ಅನ್ನ ಒಂದಿಲ್ಲದೆ ಹೋದ್ರೆ ಆ ಒಂದು ಭೋಜನ ಪರಿಪೂರ್ಣ ಅಂತ ಅನ್ಸೋದಿಲ್ಲ. ಅದು ನಮ್ಗೆ ಗೊತ್ತಿದೆ. ಅದರಿಂದ ಅನ್ನ ಅಂತ ಅನ್ನೋದು ಶ್ರೇಷ್ಠ ಅಂತ ಅದರ ತಾತ್ಪರ್ಯ ಆಗ್ತದೆ. ದ್ರವ ವಸ್ತುಗಳು, ಹಾಲು ಇತ್ಯಾದಿಗಳೇನಿವೆ ಅವುಗಳಲ್ಲಿ ಎಲ್ಲದರಲ್ಲೂ ಕೂಡ ನೀರು ಅಂತ ಅನ್ನೋದು ಬಹಳ ಶ್ರೇಷ್ಠವಾದ್ದು. ನೀರಿಗೆ ಸಂಸ್ಕೃತದಲ್ಲಿ ಜೀವನಂ ಅಂತಾನೆ ವರ್ಣನೆ ಮಾಡ್ತಾರೆ. ನಮ್ಮೆಲ್ಲರ ಜೀವನಕ್ಕೆ ಸಾಧನವಾದದ್ದು ಈ ನೀರು.
ಸ್ಥಾವರಾಣಾಂ ತು ಭೂತಾನಾಂ ಸರ್ವೇಷಾಂ ವಿಶೇಷತಃ ಬ್ರಹ್ಮಕ್ಷೇತ್ರಂ ಸದಾ ಪುಣ್ಯಂ ಪ್ಲಕ್ಷಃ ಪ್ರಥಮಜಃ ಸ್ಮೃತಃ. ಈ ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ಈ ಪುಷ್ಕರ ಕ್ಷೇತ್ರ ಎಲ್ಲಿ ಚತುರ್ಮುಖ ಬ್ರಹ್ಮನ ಪ್ರತಿಮಾ ಇದೆಯೋ ಅಂತ ಪುಷ್ಕರ ಕ್ಷೇತ್ರವೇ ಶ್ರೇಷ್ಠ ಅಂತ ಅದರ ಅರ್ಥ. ಬ್ರಹ್ಮಕ್ಷೇತ್ರಂ ಅಂತ ಪಾಠ ಇದೆ. ಹಾಗಿರುವಾಗ ಎಲ್ಲಾ ಸ್ಥಾವರಗಳು, ನಾವು ನೋಡುವಂತಹ ಕ್ಷೇತ್ರಗಳು, ಜಾಗಗಳು, ಸ್ಥಳಗಳೇನಿವೆ ಅವುಗಳಲ್ಲೆಲ್ಲ ಪುಷ್ಕರ ಕ್ಷೇತ್ರವೇ ಶ್ರೇಷ್ಠ ಅಂತ ಅನ್ನೋದನ್ನ ಒಂದು ದೃಷ್ಟಿಯಿಂದ ಒಪ್ಪಬಹುದು. ಕೆಲವು ಕಡೆ ಪುಷ್ಕರ ಕ್ಷೇತ್ರವನ್ನು ಪಾಠದ ಬದಲು ಬ್ರಹ್ಮ ವೃಕ್ಷಂ ಅಂತ, ಬ್ರಹ್ಮಕ್ಷೇತ್ರಂ ಅನ್ನೋ ಪಾಠದ ಬದಲು ಬ್ರಹ್ಮ ವೃಕ್ಷ ಅಂತಿದೆ. ಪಾಠ ಯಾವುದನ್ನು ತೀರ್ಮಾನ ಮಾಡೋದು ಕಷ್ಟ. ಬ್ರಹ್ಮ ಕ್ಷೇತ್ರಂ ಬದಲಾಗಿ ಬ್ರಹ್ಮ ವೃಕ್ಷಂ ಅಂತ ಒಂದೇಳಿ ಪಾಠ ಇದ್ರೆ ಆವಾಗ ಪುಷ್ಕರ ಕ್ಷೇತ್ರ ಅಂತ ಅರ್ಥ ತಗೊಳ್ಳಿಕ್ಕೆ ಕಷ್ಟ ಆಗ್ತದೆ. ಪಾಠವನ್ನು ಬ್ರಹ್ಮ ವೃಕ್ಷ ಅಂತ ಬರೆದು ಅಲ್ಲಿ ಅನುವಾದ ಮಾಡುವಾಗ ಮತ್ತೆ ಪುಷ್ಕರ ಕ್ಷೇತ್ರ ಅಂತ ಕೆಲವರು ಅನುವಾದ ಮಾಡಿದ್ದಾರೆ. ಪಾಠ ಅನುವಾದ ಒಂದೇ ರೀತಿಯಾಗಿರಬೇಕಾದ್ದು ಹೆಚ್ಚು ಯೋಗ್ಯ. ಪ್ಲಕ್ಷಃ ಪ್ರಥಮಜಃ ಸ್ಮೃತಃ. ಈ ಪುಷ್ಕರ ಕ್ಷೇತ್ರದಲ್ಲಿ ಅಶ್ವತ್ಥ ವೃಕ್ಷ ಅಂತ ಒಂದಿದೆ, ಅದು ಅತ್ಯಂತ ಶ್ರೇಷ್ಠವಾದ್ದು ಅಂತ ಒಬ್ಬರು ಅನುವಾದ ಮಾಡಿದ್ದಾರೆ. ದ್ವೀಪಗಳು, ಸಪ್ತದ್ವೀಪಗಳು ಅಂತಿವೆ ಭೂಮಿಯಲ್ಲಿ, ಅದರಲ್ಲಿ ನಾವಿರುವುದು ಜಂಬೂದ್ವೀಪ. ಲಕ್ಷದ್ವೀಪ ಅಂತ ಅನ್ನೋದು ಬಹಳ ಶ್ರೇಷ್ಠ ಅಂತ ಒಂದ್ ಕಡೆ ಅನುವಾದ ಮಾಡಿದ್ದಾರೆ. ಎಲ್ಲಾ ಪ್ರಜಾಪತಿಗಳು, ಚತುರ್ಮುಖ ಬ್ರಹ್ಮ, ರುದ್ರ ಮೊದಲಾದ ಎಲ್ಲಾ ಪ್ರಜಾಪತಿಗಳಿಗೂ ನಾನು ಶ್ರೇಷ್ಠ ಅಂತ ಪರಮಾತ್ಮ ಹೇಳ್ತಾನೆ. ಚತುರ್ಮುಖ ಬ್ರಹ್ಮ ಹೇಳ್ತಾನೆ ನಾನು ಪ್ರಜಾಪತಿ ಶ್ರೇಷ್ಠ ಅಂತ. ನನಗಿಂತಲೂ ಶ್ರೇಷ್ಠನಾದವನು ವಿಷ್ಣುವೇ. ಮೇರು ಶಿಖರಿಣಾಮ್ ಅಂತ ಗೀತಾದಲ್ಲೂ ಇದೆ, ಎಲ್ಲಾ ಪರ್ವತಗಳಲ್ಲಿ ಮಹಾಮೇರು ಶ್ರೇಷ್ಠ ಅಂತ. ಆದ್ರಿಂದ ಅದು ಪರ್ವತಗಳ ಹಿರಿಯಣ್ಣ ಅಂತ ವರ್ಣಿತ ಆಗಿದೆ. ಪೂರ್ವ ದಿಕ್ಕು ಅತ್ಯಂತ ಶ್ರೇಷ್ಠವಾದ್ದು. ಆ ಪೂರ್ವ ದಿಕ್ಕಿನ ಶ್ರೇಷ್ಠತೆ ಬಗ್ಗೆ ಮುಂದೆ ಹೇಳ್ತೇನೆ. ಮಹಾಭಾರತದ ಉದ್ಯೋಗ ಪರ್ವದ 8ನೇ ಅಧ್ಯಾಯದಲ್ಲಿ ಗಾಲವ ಗರುಡರ ಸಂವಾದದಲ್ಲಿ ಅದ್ರ ಬಗ್ಗೆ ಕೇಳಿ ಬರ್ತದೆ. ಯಸ್ಯಾಮುದಯತೆ ಪೂರ್ವಂ ಸರ್ವಲೋಕ ಪ್ರಭಾವನಃ ಸವಿತಾ ಯತ್ರ ಸಂಧ್ಯಾಯಾಂ ಸಾಧ್ಯಾನಾಂ ವರ್ತತೆ ತಪಃ. ಈ ಪೂರ್ವ ದಿಕ್ಕಿನಲ್ಲೇ ಸೂರ್ಯ ಮೊದಲು ಉದಯಿಸೋದು, ಅದಕ್ಕಾಗಿ ಅದನ್ನ ಪೂರ್ವ ಅಂದ್ರೆ ಮೊದಲನೇದು ಅಂತ ಅರ್ಥ. ಅದಕ್ಕಾಗಿ ಅದನ್ನು ಪೂರ್ವ ದಿಕ್ಕು ಅಂತ ವರ್ಣಿಸ್ತಾರೆ. ಅತ್ರ ಪೂರ್ವಂ ಪ್ರಸೂತಾ ವೈ ದಾಕ್ಷಾಯಣ್ಯ ಪ್ರಜಾ ಸ್ತ್ರೀಯ. ದಕ್ಷನ ಹೆಣ್ಮಕ್ಳೆಲ್ಲ ಇಲ್ಲೇ ಮೊದಲು ಹುಟ್ಟಿದವರು. ಅದೋ ಮೂಲ ಸುರಾಣಾಂ ಶ್ರೀಹಿ, ಇಲ್ಲಿಯೇ ಈ ದೇವತೆಗಳ ಸಂಪತ್ತು ವೈಭವ ಎಲ್ಲ ಅವರಿಗೆ ಮೊದಲು ಸಿಕ್ಕಿದ್ದು. ದೇವ ಕಾರ್ಯಗಳನ್ನೆಲ್ಲ ಪೂರ್ವಾಭಿಮುಖವಾಗಿ ಮಾಡಬೇಕು ಅಂತನೂ ವರ್ಣನೆ ಇರುವುದು. ಅದಕ್ಕಾಗಿಯೇ ಪೂರ್ವಂ ಸರ್ವಾಣಿ ಕಾರ್ಯಾಣಿ ದೈವಾನಿ ಸುಖಂ ಈಪ್ಸತ. ಇದು ಹೀಗೆ ಪೂರ್ವ ದಿಕ್ಕಿನ ಒಂದು ಮಹತ್ವ. ಏತದ್ವಾರಂ ತ್ರಿಲೋಕಸ್ಯ, ಸ್ವರ್ಗದ ಸುಖದ ಎಲ್ಲದಕ್ಕೂ ಕೂಡ ಒಂದು ದ್ವಾರ ಇದು ಅಂತ ಆ ಪೂರ್ವ ದಿಕ್ಕಿನ ವರ್ಣನೆ ಕೇಳಿ ಬರ್ತದೆ. ಮತ್ತೆ ನದಿಗಳಲ್ಲಿ ಗಂಗಾ ನದಿ ಶ್ರೇಷ್ಠ. ತಥಾ ಸರೋದ ಪಾನಾನಾಂ ಸರ್ವೇಷಾಂ ಸಾಗರಃ ಅಗ್ರಜಃ. ಎಲ್ಲಾ ಸರೋವರಗಳು ಮತ್ತು ಜಲಾಶಯಗಳು ಅವುಗಳೆಲ್ಲದಕ್ಕೂ ಕೂಡ ಸಾಗರ ಅನ್ನುವುದು ಹಿರಿಯ ಅಣ್ಣ, ಅದಕ್ಕಿಂತ ಅದು ಶ್ರೇಷ್ಠ. ಮೊದಲು ಹುಟ್ಟಿತು ಅಂತ ಕೆಲವರು ಅನುವಾದ ಮಾಡಿದ್ದಾರೆ. ಹುಟ್ಟಿತು ಅಂತಲೇ ಏನದಕ್ಕೆ ಅನುವಾದ ಮಾಡಬೇಕಾಗಿಲ್ಲ, ಅದೆಲ್ಲದಕ್ಕಿಂತಲೂ ಅದು ಶ್ರೇಷ್ಠ ಅಂತ ಅರ್ಥ. ಆ ಅರ್ಥನೇ ಹೆಚ್ಚು ಸಮಂಜಸ. ಶಿವನನ್ನ ದೇವರಾಜ, ದೇವತೆಗಳ ಒಡೆಯ ಅಂತ ಹೇಳ್ತಾರೆ. ಹಾಗೆ ಅವನು ದೇವ, ದಾನವ, ಭೂತ, ಪಿಶಾಚ, ಉರಗ, ರಾಕ್ಷಸ ಇವರೆಲ್ಲರಿಗೂ ಕೂಡ ಅಧಿಪತಿಯಾಗಿದ್ದಾನೆ.
ವಿಷ್ಣು ಜಗತ್ತಿಗೆ ಆದಿ ಕಾರಣ, ಅವನಿಗಿಂತಲೂ ಅಧಿಕರಾದವರು ಯಾರೂ ಇಲ್ಲ. ಆಶ್ರಮಾಣಾಂಚ ಸರ್ವೇಷಾಂ ಗಾರ್ಹಸ್ಥ್ಯಂ ನಾಸ್ತ್ರ ಸಂಶಯ. ಗೃಹಸ್ಥಾಶ್ರಮವನ್ನು ಎಲ್ಲದಕ್ಕಿಂತಲೂ ಶ್ರೇಷ್ಠವಾದದ್ದು. ಅವ್ಯಕ್ತ ಪ್ರಕೃತಿ ಅನ್ನುವುದು ಇಡೀ ಜಗತ್ತಿನ ಆದಿ ಮತ್ತು ಅಂತ್ಯ. ಅವ್ಯಕ್ತಾದೀನಿ ಭೂತಾನಿ ವ್ಯಕ್ತ ಮಧ್ಯಾನಿ ಭಾರತ ಅವ್ಯಕ್ತ ನಿಧನಾನ್ಯವ ಅಂತ ಗೀತಾದಲ್ಲೂ ಕೂಡ ವರ್ಣನೆ ಮಾಡಿದ್ದಾರೆ. ಪ್ರಕೃತಿಯಿಂದಲೇ ಎಲ್ಲವೂ ಹುಟ್ಟುವುದು, ಪ್ರಕೃತಿಯಲ್ಲೇ ಕೊನೆಗಾಣುವುದು. ಹಗಲಿಗೆ ಸೂರ್ಯಾಸ್ತವೇ ಕೊನೆ. ಅಹಾನ್ಯಸ್ತಮಯಾಂತಾನಿ ಉದಯಾಂತಾಚಿ ಸರ್ವರೇ. ರಾತ್ರಿ ಆದರೆ ಮತ್ತೆ ಸೂರ್ಯೋದಯ ಆಗಲೇಬೇಕು. ಸುಖಸ್ಯಾಂತಂ ತದಾ ದುಃಖಂ ದುಃಖಸ್ಯಾಂತಂ ಸದಾ ಸುಖಂ. ಒಂದ್ ಬಾರಿ ಹಗಲಾಗ್ಬಿಟ್ರೆ ಅದು ಶಾಶ್ವತ ಹಗಲೇನಲ್ಲ, ಮತ್ತೆ ರಾತ್ರಿ ಆಗ್ಲೇಬೇಕು. ರಾತ್ರಿ ಆದ್ರೆ ಮತ್ತೆ ಹಗಲಾಗಲೇಬೇಕು. ಹಾಗೆ ಮನುಷ್ಯನಿಗೆ ಸುಖ ಸಿಕ್ಕರೆ ಸುಖ ಏನು ಕೊನೆ ತನಕ ಇರೋದಿಲ್ಲ, ದುಃಖ ಬರಲೇಬೇಕು. ದುಃಖ ಬಂದರೂ ಕೂಡ ದುಃಖ ಹೋಗಿ ಮತ್ತೆ ಸುಖ ಬರಲೇಬೇಕು. ಮನುಷ್ಯ ಗಳಿಸಿಟ್ಟದ್ದೆಲ್ಲವೂ ಕೂಡ ಒಂದಲ್ಲ ಒಂದು ದಿವಸ ನಾಶ ಕಾಣಬೇಕು. ಸಂಪತ್ತು ಎಲ್ಲವೂ ಕೂಡ, ಜ್ಞಾನ ಸಂಪತ್ತು, ಈ ದೇಹ ಹೋದಾಗ ಎಲ್ಲವೂ ಹೋಗೇ ಹೋಗ್ತದೆ. ಕೆಲವು ಸಂಪತ್ತುಗಳು ದೇಹ ಇದ್ದಾಗಲೇ ಹೋಗ್ತವೆ. ಮತ್ತೆ ಮನುಷ್ಯ ಏರಿದ ಎಲ್ಲ ಎತ್ತರಗಳು, ಎಷ್ಟೇ ಎತ್ತರಕ್ಕೆ ಏರಿದವನು ಒಂದಲ್ಲ ಒಂದು ಕಾಲಕ್ಕೆ ಮತ್ತೆ ಕೆಳಗೆ ಇಳಿಬೇಕು. ಮನುಷ್ಯನ ಸಂಯೋಗಗಳು, ಗಂಡ ಹೆಂಡತಿ ಮಕ್ಕಳು ತಂದೆ ತಾಯಿ ಮೊದಲಾದವ್ರ ಜೊತೆ ಅವನಿಗೇನೊಂದು ಸಂಯೋಗ ಇದೆ. ಆ ಸಂಯೋಗ ಒಂದಲ್ಲ ಒಂದು ದಿವಸ ವಿಯೋಗದಲ್ಲಿ ಕೊನೆಗಾಣ್ತದೆ. ಮರಣಾಂತಜ್ಜು ಜೀವಿತಂ. ಜೀವನವು ಕೂಡ ಒಂದು ಬಾರಿ ಮರಣದಲ್ಲಿ ಕೊನೆಗಾಣಬೇಕು. ಸರ್ವಂ ಕೃತಂ ವಿನಾಶಾಂತಂ. ಹುಟ್ಟಿದ್ದೆಲ್ಲವೂ ಒಂದು ದಿವಸ ನಾಶ ಕಾಣಬೇಕು. ಹುಟ್ಟಿದವನಿಗೆ ಮರಣ ನಿಶ್ಚಿತ. ಸ್ಥಾವರವೇ ಆಗಲಿ ಜಂಗಮವೇ ಆಗಲಿ ಯಾವುದೂ ಕೂಡ ಈ ಜಗತ್ತಿನಲ್ಲಿ ಶಾಶ್ವತವಾಗಿರುವುದು ಸಾಧ್ಯ ಇಲ್ಲ. ಇಷ್ಟಂ ದತ್ತಂ ತಪೋಧೀತಂ ವೃತಾನಿ ನಿಯಮಾಶ್ಚಯೇ ಸರ್ವಮೇತದ್ ವಿನಾಶಾಂತಂ ಜ್ಞಾನಸ್ಯಾಂತೋ ನ ವಿದ್ಯತೆ. ತುಂಬಾ ಒಂದು ಅದ್ಭುತವಾದ ಶ್ಲೋಕ ಇದು ಅಂತ ಅನಿಸ್ತು ನನಗೆ. ನಾವು ಮಾಡಿದ ಯಜ್ಞ ದಾನ ಅಧ್ಯಯನ ವ್ರತ ಅವೆಲ್ಲದಕ್ಕೂ ಕೂಡ ಒಂದು ವಿನಾಶ ಇದೆ. ಯಜ್ಞ ಮಾಡಿದರು ಅಂತ ಹೇಳ್ತಾರೆ, ಯಜ್ಞ ಮಾಡಿದ್ರೆ ಮುಗಿದು ಹೋಗ್ತದೆ. ಇವತ್ತಿನ ಬೆಳಗಿನ ಸಂಧ್ಯಾವಂದನೆ ಮಧ್ಯಾಹ್ನ ಸಂಧ್ಯಾವಂದನೆ ಪೂಜೆ ಅದೆಲ್ಲ ಮುಗಿದೇ ಹೋದವು, ಅದನ್ನು ಮತ್ತೆ ಮಾಡೋದಿಲ್ಲ ನಾವು. ನಮ್ಮ ಜೀವನವೇ ಒಂದು ಯಜ್ಞ. ಛಾಂದೋಗ್ಯ ಉಪನಿಷತ್ತು ಹೇಳುವಂತೆ ಅದು ಒಂದು ಕಾಲಕ್ಕೆ ಮುಗೀತದೆ. ನಾವು ಕೊಟ್ಟ ದಾನ ಅಧ್ಯಯನ ಎಲ್ಲವೂ ಮುಗಿಯುವಂತವೆ, ನಷ್ಟ ಆಗುವಂತವೆ. ಆದರೆ ಆ ಬದುಕಿದ ಜೀವನ ಯಜ್ಞದಿಂದ ಮಾಡಿದ ದಾನದಿಂದ ಅಧ್ಯಯನದಿಂದ ಜ್ಞಾನವನ್ನು ನಾವು ಅಪೇಕ್ಷೆ ಪಟ್ಟು ಮಾಡಿದ್ದಾಗಿದ್ರೆ ಆ ಜ್ಞಾನ ಅನ್ನೋದು ಮಾತ್ರ ಮುಂದಿನ ಜನ್ಮಕ್ಕೂ ಕೂಡ ಮನುಷ್ಯನನ್ನ ಹಿಂಬಾಲಿಸ್ತದೆ. ಜ್ಞಾನಕ್ಕೊಂದು ವಿನಾಶ ಇಲ್ಲ. ನಹಿ ಜ್ಞಾನೇನ ಸದೃಶಂ ಪವಿತ್ರಮಿಹ ವಿದ್ಯತೆ. ಜ್ಞಾನದಷ್ಟು ಪವಿತ್ರವಾದ್ದಿಲ್ಲ ಅಂತ ಏನು ಭಗವದ್ಗೀತಾ ಹೇಳ್ತದೆ, ಅಷ್ಟೇ ಅದ್ಭುತವಾದ ಇನ್ನೊಂದು ಮಾತಿದು. ಇವತ್ತು ನಮಗೆ ಕೆಲವರಿಗೆ ಶೈಶವ, ಇನ್ನೂ ಎಳೆ ಮಕ್ಕಳು, ಕೆಲವರು ಬಾಲಕರು, ಕೆಲವರು ಯುವಕರು, ಮಧ್ಯವಯಸ್ಕರು, ಕೆಲವರು ವೃದ್ಧರು, ಕೆಲವರು ಮರಣಶಯ್ಯೆಯನ್ನೇ ಹಿಡಿದವರು ಕೆಲವರು. ಆದರೆ ನಮ್ಮೆಲ್ಲರ ಎಲ್ಲಾ ಕೆಲಸಗಳು ನಷ್ಟ ಆಗಿ ಹೋಗ್ತವೆ. ಅವು ಯಾವುವು ಶಾಶ್ವತವಾಗಿ ಉಳಿಯುವಂಥವಲ್ಲ. ಯಾರೋ ಪ್ರವಚನ ಮಾಡಿದವರು ಹೊರಟೆ ಹೋದ್ರು, ಯಾರೂ ಶಾಶ್ವತವಾಗಿ ಉಳಿಲಿಲ್ಲ. ಓದಿದವರು ಯಾರೂ ಶಾಶ್ವತವಾಗಿ ಉಳಿಲಿಲ್ಲ. ಅವರು ಹೋದಾಗ ಅವರ ಪ್ರವಚನವೂ ಹೋಯ್ತೆ, ಅವ್ರು ಮಾಡಿದ ಯಜ್ಞ ಹೋಯ್ತು, ದಾನ ಹೋಯ್ತು. ರೆಕಾರ್ಡಿಂಗಿನ ರೂಪದಲ್ಲಿ ಅವನು ಬರೆದ ಪುಸ್ತಕಗಳ ರೂಪದಲ್ಲಿ ಉಳಿದಿರಬಹುದು. ಅವರೇನು ತಾವು ಮರಣಿಸುವಾಗ ಜಗತ್ತಿಗೆ ಒಂದು ಜ್ಞಾನದ ಸಂಸ್ಕಾರ ಕೊಟ್ಟಿದ್ದಾರೆ, ಅದೊಂದು ಮಾತ್ರ ಉಳಿತದೆ. ಆ ಕ್ರಿಯೆ ಈಗಿಲ್ಲ. ಅವ್ರು ಮಾಡಿದ ಯಾವ ಕ್ರಿಯಾನೂ ಇಲ್ಲ. ಮನಸ್ಸನ್ನ ಪ್ರಶಾಂತವಾಗಿಟ್ಕೊಂಡು, ಮನಸ್ಸನ್ನ ಹಿಡಿತದಲ್ಲಿಟ್ಕೊಂಡು ಅಹಂಕಾರ ರಹಿತನಾಗಿ ಬದುಕಿದ್ದಾದ್ರೆ ಸರ್ವ ಪಾಪಗಳಿಂದಲೂ ಅವನು ಮುಕ್ತನಾಗ್ತಾನೆ ಅಂತ ಅದರ ತಾತ್ಪರ್ಯ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತಿಯನ್ನು ಕಾಣ್ತಾ ಇದೆ. ವಾವಿಳ್ಳೆ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ ಇದು 47ನೇ ಅಧ್ಯಾಯ ಸಮಾಪ್ತಿಯನ್ನು ಕಾಣ್ತಾ ಇದೆ. ಟಿ.ಆರ್. ಕೃಷ್ಣಾಚಾರ್ಯರ ಪಾಠದಲ್ಲಿ 44ನೇ ಅಧ್ಯಾಯ, ವೈಷ್ಣವ ಪಾಠದಲ್ಲಿ 45ನೇ ಅಧ್ಯಾಯ ಸಮಾಪ್ತಿಯನ್ನು ಕಾಣ್ತಾ ಇದೆ. ಮತ್ತು ಉತ್ತರ ಭಾರತದ ಗೀತಾ ಪ್ರಶ್ನೆ ಪಾಠದಲ್ಲಿ 44ನೇ ಅಧ್ಯಾಯ ಸಮಾಪ್ತಿ ಕಾಣ್ತದೆ. ಅಲ್ಲಿಗೆ ಈ ಭಾಗವು ಕೂಡ ಸಮಾಪ್ತವಾಗಿದೆ.